ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತಾಗಿ ನಾವು ನೋಡುವಾಗ ಆತನು ಕ್ರಿಸ್ತನು ಅಂತ ಹೇಳ್ತದೆ. ಅಂದ್ರೆ ಕ್ರಿಸ್ತನು ಅಂತ ಹೇಳುವಾಗ ನೇಮಿಸಲ್ಪಟ್ಟವನು ಎಂಬುದಾಗಿ ಅರ್ಥ. ಕ್ರಿಸ್ತನು ಅಂದ್ರೆ ಅಭಿಷೇಕಿಸಲ್ಪಟ್ಟವನು. ಎದಕ್ಕಾಗಿ ಅಭಿಷೇಕಿಸಲ್ಪಟ್ಟ? ಈ ಪದಕ್ಕೆ 2-3 ಅರ್ಥಗಳು ಉಂಟು. ಒಂದು, ಕ್ರಿಸ್ತನು ಅಂದ್ರೆ ಅಭಿಷೇಕಿಸಲ್ಪಟ್ಟವನು. ಎರಡನೇದಾಗಿ ಪ್ರತ್ಯೇಕಿಸಲ್ಪಟ್ಟವನು ಮತ್ತು ನೇಮಿಸಲ್ಪಟ್ಟವನು. ಯಾವುದಕ್ಕಾಗಿ? ಈ ಲೋಕ ಪಾಪವನ್ನ ನಿವಾರಣೆ ಮಾಡೋದಕ್ಕಾಗಿ. ನಾನು ನೀವುಗಳು ಈ ಲೋಕದ ಜನರು ಮಾಡಿದಂತೆ ಎಲ್ಲ ಪಾಪ ಅಪರಾಧಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ತಂದೆಯಾದ ದೇವರು ನಮ್ಮ ಎಲ್ಲ ದೋಷ ಫಲವನ್ನ ಆತನ ಮೇಲೆ ಹಾಕಿ ಆತ ನಮ್ಮ ಶಿಕ್ಷೆಗಳನ್ನ ಹೊತ್ತುಕೊಂಡು ಸಿಲುವೆ ಮೇಲೆ ಪ್ರಾಣ ಕೊಡಬೇಕು. ನಮ್ಮ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ಆತನು ತನ್ನ ರಕ್ತವನ್ನು ಸುರಿಸಬೇಕು. ನಮಗೋಸ್ಕರ ಆತನು ಸೊತ್ತು ಹೂಣಲ್ಪಟ್ಟು ಆತನ ನರಕಕ್ಕೆ ಹೋಗಬೇಕು ಮತ್ತು ನರಕದಿಂದ ಪುನರುತ್ಥಾನವಾಗಿ ಎದ್ದು ಬರಬೇಕು. ಅದಕ್ಕಾಗಿ ಆತನು ನೇಮಿಸಲ್ಪಟ್ಟ. ಹಲ್ಲೆಲೂಯಾ. ಹಾಗಾದ್ರೆ ಮಾನವರ ಪಾಪಕ್ಕೋಸ್ಕರ, ಮಾನವರನ್ನ ಪಾಪದಿಂದ, ಸೈತಾನದಿಂದ, ದೆವ್ವದಿಂದ, ಕಷ್ಟಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ತಂದೆಯಾದ ದೇವರು ತನ್ನ ಮಗನಾದ ಯೇಸುವನ್ನ ನನಗಾಗಿ ನಿಮಗಾಗಿ ನೇಮಿಸಿದಂತೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ನಿನ್ನನ್ನು ಏನ್ ಮಾಡಿದ್ದೀನಿ? ನೇಮಿಸಿದ್ದೇನೆ. ಹಾಗಾದ್ರೆ ಯಾರ್ಯಾರು ಸೈತಾನ ಬಂಧನದಲ್ಲಿ ಕಟ್ಟಲ್ಪಟ್ಟಿದ್ದಾರೋ, ದೆವ್ವಗಳಲ್ಲಿ ಮಾಟ ಮಂತ್ರದಲ್ಲಿ ಕಟ್ಟಲ್ಪಟ್ಟಿದ್ದಾರೋ, ನಿನ್ನ ಹಾಗೆ ನನ್ನ ಹಾಗೆ ದೇವರು ಹೇಗೆ ನನಗೆ ನಿನಗೆ ಬಿಡುಗಡೆ ಕೊಟ್ಟನೋ ಅದೇ ರೀತಿಯಾಗಿ ಅವ್ರಿಗೂ ಬಿಡುಗಡೆ ಕೊಡುವುದಕ್ಕೆ ಬಯಸ್ತಿದ್ದಾನೆ. ಹಾಗಾದ್ರೆ ನಾವೇನಾಗ್ಬೇಕು? ಮಧ್ಯಸ್ಥಿಕೆ ಆಗ್ಬೇಕು. ಅವ್ರಿಗಾಗಿ ಸುವಾರ್ತೆ ಸಾರೋದಕ್ಕಾಗಿ, ಪ್ರಾರ್ಥನೆ ಮಾಡುವುದಕ್ಕಾಗಿ, ಕಷ್ಟದಲ್ಲಿರೋ ಅದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೀವಿ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡುವಾಗ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಯಾಕೆ? ಆತನ ರಾಜ್ಯಕ್ಕಾಗಿ, ನೀತಿಗಾಗಿ, ತವಕ ಪಡುವುದಕ್ಕಾಗಿ ನೇಮಿಸಿದ್ದಾನೆ. ಆ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಎದಕ್ಕಾಗಿ ನೇಮಿಸಿದ್ದಾನೆ? ನಿನ್ನ ಆದಾಯದಲ್ಲೂ, ಬೆಳೆಯ ಪ್ರಥಮ ಫಲದಿಂದಲೂ, ನಿನ್ನ ಸಂಪಾದನೆಯಲ್ಲೂ ದೇವರ ಸೇವೆಗಾಗಿ ನಿನ್ನ ಸಹಾಯ ಮಾಡಬೇಕೆಂಬುದಾಗಿ ನೇಮಿಸಿದ್ದಾನೆ. ಯಾಕೆ ನಿನಗೆ ಕೆಲಸ ಕಾರ್ಯಗಳು ಕೊಟ್ಟಿದ್ದಾನೆ? ಯಾಕೆ ನಿನಗೆ ದುಡಿಮೆಗಳು ಕೊಟ್ಟಿದ್ದಾನೆ? ಯಾಕೆ ನಿನಗೆ ವರಮಾನಗಳು ಕೊಟ್ಟಿದ್ದಾನೆ ಅಂದ್ರೆ, ನೀನು ತಿಂದು 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 ಚೆನ್ನಾಗಿ ನೀನೇ ಕೊಬ್ಬಾಗಿ ಏನಂತೆ ಕೊಬ್ಬಿದ ಕರು ತರ ಕುರಿ ತರ ಇರ್ಬೇಕು ಅಂತ ಅನ್ನೋದಕ್ಕಲ್ಲ. ಹಲ್ಲೆಲೂಯಾ. ದೇವ್ರು ಯಾಕೆ ನಿನ್ನ ವರಮಾನಗಳನ್ನ ಕೈ ಹಾಕುವ ಕೆಲಸಗಳನ್ನು ದೇವ್ರು ಆಶೀರ್ವದಿಸ್ತಾನಂದ್ರೆ, ದೇವರು ನಿನ್ನ ನೇಮಿಸಿದ್ದಾನೆ. ಆ ಕೆಲಸ ನಿನಗಾಗಿ ನೇಮಿಸಿದ್ದಾನೆ. ಆ ಆಶೀರ್ವಾದ ನಿನಗಾಗಿ ಯಾಕೆ ನೇಮಿಸ್ತಾ ಅಂದ್ರೆ, ಅದರಿಂದ ಬರುವಾಗ ಅದರಿಂದ ದೇವರ ಸೇವೆಗೆ ನೀನು ಸಹಕಾರನಾಗಿ ಸಪೋರ್ಟ್ ಆಗಿ ನಿಲ್ಲಬೇಕನ್ನೋದಕ್ಕಾಗಿ ದೇವರು ನೇಮಿಸಿದ್ದಾನೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ದೇವರು ನಿನ್ನ ನೇಮಿಸಿದ್ದಾನೆ ನನ್ನ ಯಾವುದಕ್ಕಾಗಿ ಅಂದ್ರೆ, ನಾವು ಇತರರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ, ಸಭೆಗಾಗಿ, ಸೇವಕರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ನೇಮಿಸಲ್ಪಟ್ಟಿದ್ದೀವಿ. ಹಾಗಾದ್ರೆ ನೋಡಿ, ಸಭೆ ಪ್ರಾರ್ಥನೆ ಮಾಡ್ತಿದೆ. ಎಲ್ಲಿ? ಆದಿ ಸಭೆಯಲ್ಲಿ ರಾತ್ರಿ ಎಲ್ಲರೂ ಒಂದು ಮನೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ. ಪೇತ್ರನು ಸೆರೆಮನೆಯಲ್ಲಿದ್ದಾನೆ. ಮುಂಜಾನೆ ಆಗೋದಾದ್ರೆ ಹೆರೋದನು ಪೇತ್ರನ ತಲೆಯನ್ನು ಕತ್ತರಿಸಬೇಕು ಎಂಬುದಾಗಿ ಆತನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ. ಅದಕ್ಕಿಂತ ಹಿಂದಿನ ದಿನದಲ್ಲಿ ನಾವು ನೋಡುವಾಗ ಯಾಕೋಬನನ್ನ ಕೊಲ್ಲಿಸಿದ್ದಾನೆ. ಈಗ ಪೇತ್ರನನ್ನ ಈ ಪ್ರಸ್ತಾಪ ಆದ ಮೇಲೆ ಆತನ ಕೊಲ್ಲಿಸಬೇಕಿದೆ, ಯಹೂದ್ಯರಿಗೆ ಇಷ್ಟವಾಗಿದೆ ಅಂತ ತಿಳಿದು ಆತನ ಸೆರೆಮನೆಯಲ್ಲಿ ಕಟ್ಟಲ್ಪಟ್ಟಾಗ ಸಭೆಯರೆಲ್ಲರೂ ಏಕ ಮನಸ್ಸಿನಿಂದ ಆಸಕ್ತಿ ತೆಗೆದು ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾವಾಗ ಅವರು ಆಸಕ್ತಿ ತೆಗೆದು ಪ್ರಾರ್ಥನೆ ಮಾಡ್ತಿದ್ದಾರೋ ಆಗ ದೇವರು ತನ್ನ ದೂತನನ್ನ ಕಳಿಸಿ ಆತನ ಸೆರೆಮನೆ ಒಳಗಡೆ ಇರೋ ಪೇತ್ರನ, ತನ್ನ ಸೇವಕನನ್ನ ಅಲ್ಲಿಂದ ಹೊರಗಡೆ ತೆಗೆದುಕೊಂಡು ಬರ್ತಾರೆ. ಹಾಗಾದ್ರೆ ದೇವರು ಸಭೆಯನ್ನು ನೇಮಿಸಿದ್ದಾರೆ ಸೇವಕರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ. ದೇವರು ಸಭೆಯನ್ನು ನೇಮಿಸಿದ್ದಾರೆ, ದೇವರು ಇತರರಿಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ. ಹಾಗಾದ್ರೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ನೇಮಿಸಿದ್ದೇನೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ದೇವರ ಕೆಲಸಗಳು ಮಾಡೋದಕ್ಕಾಗಿ ನೇಮಿಸಲ್ಪಟ್ಟಿದ್ದೀವಿ, ಸೇವೆ ಮಾಡೋದಕ್ಕಾಗಿ ನೇಮಿಸಲ್ಪಟ್ಟಿದ್ದೀವಿ. ಹಾಗಾದ್ರೆ ಸಭೆಯಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯಗಳು ಮಾಡೋದಕ್ಕಾಗಿ ಜವಾಬ್ದಾರಿಕೆ ಕೊಟ್ಟು ಲೀಡರ್ ಆಗಿ ಅಥವಾ ಹಿರಿಯರಾಗಿ ನಾವು ನಿಮ್ಮನ್ನು ನೇಮಿಸಿರ್ಬೋದು. ಅದಕ್ಕೆ ಹಿಂದೆ ದೇವರ ಆಲೋಚನೆ ಇದೆ. ಯಾಕಂದ್ರೆ ದೇವರು ಆಲೋಚನೆ ಕೊಡದೆ ಯಾರನ್ನು ನೇಮಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ದೇವರು ನಮ್ಮನ್ನ ನೇಮಿಸಿದ್ದಾನೆ. ಹಾಗಾದ್ರೆ ಯಾವ ಯಾವ ಕಾರ್ಯಗಳಿಗಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಪ್ರೇರೆ. ಹಲ್ಲೆಲೂಯಾ. ನಿನ್ನ ಹಳ್ಳಿಯಲ್ಲಿ ಏನಂತಂದ್ರೆ, ನಿನ್ನ ಕುಟುಂಬವನ್ನೇ ದೇವರು ಆರಿಸ್ಕೊಂಡಿದ್ರೆ, ನೀನು ಒಂದೇ ವ್ಯಕ್ತಿಯನ್ನ ನೀನು ಆರಿಸ್ಕೊಂಡಿದ್ರೆ, ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ನೀನು ಒಬ್ಬನೇ ಯೇಸು ಸ್ವಾಮಿ ನಂಬಿರ್ಬೋದು, ದೇವರು ನೀನು ಆರಿಸ್ಕೊಂಡಿದ್ರೆ ದೇವ್ರು ಹೇಳ್ತಾನೆ, ನಾನು ನಿನ್ನ ಕುಟುಂಬಕ್ಕಾಗಿ, ನಿನ್ನ ಗ್ರಾಮಕ್ಕಾಗಿ ನೀನು ನೇಮಿಸಿದ್ದೀನಿ. ಯಾಕಂದ್ರೆ ನೀನು ಕಾವಲುಗಾರನಾಗಿದ್ದು ನಿನ್ನ ಹಳ್ಳಿಗಾಗಿ, ನಿನ್ನ ಪಟ್ಟಣಕ್ಕಾಗಿ, ನಿನ್ನ ಕುಟುಂಬಕ್ಕಾಗಿ ನೀನು ಪ್ರಾರ್ಥಿಸಬೇಕಂತ. ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ನಾನು ನಿನ್ನ ನೇಮಿಸಿದ್ದೇನೆ.
ಹಾಗಾದ್ರೆ ದೇವರು ಯಾವುದಕ್ಕಾಗಿ ನನ್ನನ್ನೆಲ್ಲ ನೇಮಿಸಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಲ್ಲೆಲ್ಲೂಯ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ತವಕ ಪಡೋದಕ್ಕಾಗಿ ನೇಮಿಸಿದ್ದಾನೆ. ದೇವರ ಪ್ರೀತಿಯನ್ನ, ದೇವರ ಕ್ಷಮಾಪಣೆಯನ್ನ, ದೇವರ ಒಳ್ಳೆತನಗಳನ್ನ ನಮ್ಮ ನಡೆ, ನುಡಿ, ಕ್ರಿಯೆಗಳ ಮೂಲಕವಾಗಿ ಜನರಿಗೆ ತೋರಿಸುವುದಕ್ಕಾಗಿ ನಮ್ಮ ನೇಮಿಸಿದ್ದಾನೆ. ದೇವರು ಪ್ರೀತಿ ಉಳ್ಳವನು, ದೇವರು ಕ್ಷಮಾಪಣೆ ಕೊಡುವವನು, ದೇವರು ಬಿಡುಗಡೆ ಕೊಡುವವನು, ದೇವರ ಅದ್ಭುತಗಳನ್ನ ಮಾಡುವವನು ಎಂಬುದಾಗಿ ದೇವರೇ ಬಂದು ಹೇಳಲ್ಲ. ಆದ್ರೆ ದೇವರು ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಏನು ಅದ್ಭುತ ಮಾಡಿದಾನೋ ಅದನ್ನ ಇತರಿಗೆ ಹೇಳುವುದಕ್ಕಾಗಿ ನಮ್ಮನ್ನು ನೇಮಿಸಿದ್ದಾನೆ. ಅಂದ್ರೆ ಸಾಕ್ಷಿ ಹೇಳುವುದಕ್ಕಾಗಿ ನೇಮಿಸಿದ್ದಾನೆ. ಅರ್ಥ ಆಯ್ತಾ? ಕೆಲವು ಜನ ಸಾಕ್ಷಿ ಹೇಳಲ್ಲ, ತನ್ನ ಜೀವಿತದಲ್ಲಿ ಏನಾದ್ರೂ ಒಳ್ಳೇದಾಗಿದ್ದು ಹೇಳಲ್ಲ. ಏನ್ ಮಾಡ್ತಾರೆ? ಬಚ್ಚಿಟ್ಕೊಂಡು ಸುಮ್ ಕೂತ್ಕೊಬಿಡ್ತಾರೆ, ನಮ್ಮ ಬಗೆಯಲ್ಲಿ ಆಡ್ಕೊಂಡ್ ಬಿಡ್ತಾರೋ, ಏನ್ ಅನ್ಕೊಬಿಡ್ತಾರೋ, ಹಂಗೆ ಅನ್ಕೊಬಿಡ್ತಾರೋ. ಇಲ್ಲ, ದೇವರು ನೀನ್ ನೇಮಿಸಿರದೆ ನಿನ್ನನ್ನ ಸಾಯದೆ ಬದುಕಿಸಿದ್ದಾನೆ ಅಂದ್ರೆ ದೇವರು ಅದನ್ನ ಕುರಿತಾಗಿ ಸಾಕ್ಷಿ ಹೇಳು. ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ದೇವರ ವಿಷಯದಲ್ಲಿ ಒಳ್ಳೇದಾಗಿ ನಡ್ಕೊಂಡೆ, ನಂಬಿಕೆ ಇಟ್ಟೆ, ಅದ್ಭುತ ಮಾಡ್ದ, ಈ ರೀತಿಯಾಗಿ ತಿಳಿದು ನಾನು ತಪ್ಪಾಗಿ ನಡ್ಕೊಂಡೆ, ನನ್ನ ಜೀವಿತದಲ್ಲಿ ಇಂಥ ಹೋರಾಟಗಳು, ಇಂಥ ಸಮಸ್ಯೆಗಳನ್ನ ನಾನು ಹಾದು ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಜನರ ಕುರಿತಾಗಿ ದೇವರ ವಿಷಯಗಳನ್ನು ನಾವು ಸಾರಬೇಕಾಗಿದೆ. ಹಾಗಾದ್ರೆ ದೇವರು ನನ್ನನ್ನ ನೇಮಿಸಿದ್ದಾನೆ ಅಂತಂದ್ರೆ ಆತನ ಪ್ರೀತಿ, ಆತನ ಒಳ್ಳೆತನ, ಆತನ ತಾಳ್ಮೆ, ಆತನ ಕ್ಷಮಾಪಣೆ, ಆತನ ಅದ್ಭುತಗಳು, ಆತನ ಒದಗಿಸಿಕೊಡುವಿಕೆ, ಆತನ ನಡೆಸುವಿಕೆ, ಇವೆಲ್ಲವನ್ನ ನಾವು ಅನುಭವಿಸ್ತಾ ಜನರ ಮಧ್ಯದಲ್ಲಿ ಇವನ್ನ ಸಾರುವುದಕ್ಕೆ, ತಿಳಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೀವಿ ಅನ್ನೋದು ಮರೆಯಬಾರದು. ಹಲ್ಲೆಲೂಯಾ. ಅರ್ಥ ಆಯ್ತರ ಪ್ರೇರೆ? ಹಾಗಾದ್ರೆ ದೇವರು ಒಳ್ಳೆ ಪ್ರೀತಿ ಉಳ್ಳವನು, ಕೋಪ ಉಳ್ಳವನು ಎಂಬುದಾಗಿ ತಿಳ್ಕೊಳ್ಳೋದಕ್ಕೆ ಜನರು. ಅದಕ್ಕಾಗಿ ದೇವರು ನಮ್ಮ ನೇಮಿಸಿದ್ದಾನೆ. ದೇವರು ಹೇಳ್ತಾನೆ, ನಾನು ನಿನ್ನ ಪ್ರೀತಿಸಿದಾಗೆ ನೀನು ನಿನ್ನ ನೆರೆಯವಳನ್ನ ಪ್ರೀತಿಸು, ಅದಕ್ಕಾಗಿ ನೀನು ಕರೆಯಲ್ಪಟ್ಟಿದ್ದೆ, ಅದಕ್ಕಾಗಿ ನಿನ್ನ ನೇಮಿಸಿದ್ದೀನಿ. ಹಾಗಾದ್ರೆ ನಾನು ನಿನ್ನ ಪಾಪ ಅಪರಾಧಗಳು ಕ್ಷಮಿಸಿದ್ರಿಂದ ನೀನು ಇತರನ ಕ್ಷಮಿಸು. ಇದೇ ದೇವರು ನನ್ನನ್ನು ನೇಮಿಸಿರೋದು. ಯಾಕಂದ್ರೆ ನಾವು ಕ್ಷಮಿಸುವರಾಗಿರ್ಬೇಕು, ಪ್ರೀತಿಸುವರು. ಯಾಕಂದ್ರೆ ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ, ದೇವರು ನನ್ನ ಪ್ರೀತಿಸಿದ್ದಾನೆ, ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮಗೆ ಒಳ್ಳೇದು ಮಾಡಿದ್ದಾನೆ, ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಹಾಗಾದ್ರೆ ನಮ್ಮ ಮುಖಮೂತಿ ನೋಡ್ಲಿಲ್ಲ ದೇವರು, ಜಾತಿ ಭೇದಗಳನ್ನ ನೋಡ್ಲಿಲ್ಲ ದೇವರು, ಯೋಗ್ಯತೆ ನೋಡ್ಲಿಲ್ಲ, ಒಳ್ಳೆತನ ನೋಡ್ಲಿಲ್ಲ, ದರಿದ್ರತನ ನೋಡ್ಲಿಲ್ಲ, ಕಷ್ಟ ನೋಡ್ಲಿಲ್ಲ, ಇವಳು ಒಳ್ಳೆಯವಳ ಕೆಟ್ಟವನ, ಈ ಗುಣಗಳು ನೋಡ್ಲಿಲ್ಲ. ಆ ರೀತಿಯಾಗಿ ನೋಡೋದಾಗಿದ್ರೆ ಯಾರು ಕೂಡ ಒಳ್ಳೆಯವರಲ್ಲ, ನಮ್ಮಲ್ಲಿ ಯಾವುದು ಕೂಡ ಒಳ್ಳೆತನ ಇಲ್ಲ. ಆದ್ರೆ ಆತನ ಒಳ್ಳೆತನದಿಂದ ನಾನು ನಿಮ್ಮನ್ನ ಏನ್ ಮಾಡಿದ್ದಾನೆ? ಕರೆದು ಆರಿಸಿ ನಮ್ಮನ್ನು ಶುದ್ಧಿಪಡಿಸಿ ತನ್ನ ಮಗನು ಮಗಳಾಗಿ ಮಾಡಿ ನಮ್ಮನ್ನ ನೇಮಿಸಿದ್ದಾನೆ. ಈಗ ದೇವರ ಒಳ್ಳೆತನಗಳನ್ನ ನಾವು ಜನರ ಮಧ್ಯದಲ್ಲಿ ತಿಳಿಸೋರಾಗಿರ್ಬೇಕು. ನೀನು ವಾಸ ಮಾಡುವಂತ ಗ್ರಾಮದಲ್ಲಿ ಆಗಿರ್ಬೋದು, ಹಳ್ಳಿಯಲ್ಲಿ, ಪಟ್ಟಣದಲ್ಲಿ, ಗ್ರಾಮದಲ್ಲಿ, ಓದುವ ಸ್ಥಳದಲ್ಲಿ ನಾನು ದೇವರು ನಂಬಿದ್ದೀನಿ, ದೇವರ ಮಗಳು ನನ್ನ ಯೇಸುವನ್ನು ನಂಬಿದ್ದೇನೆ, ನನ್ನ ಜೀವಿತದಲ್ಲಿ ಇಂಥ ಕಾರ್ಯಗಳು ದೇವರು ಮಾಡ್ತಿದ್ದಾನೆ ಅಂತ ಹೇಳಿ ನೀವು ಏನಂತೆ ದೇವರ ಕಾರ್ಯಗಳನ್ನ ತಿಳಿಸೋರಾಗಿರ್ಬೇಕು. ಹೇಗೆ? ನಿಮ್ಮ ಸ್ವಭಾವಗಳು ಬದಲಾವಣೆ ಆಗಿ ನಡೆ, ನುಡಿ, ಕ್ರಿಯೆಗಳ ಮೂಲಕ. ಇದಕ್ಕಾಗಿ ನೀವು ನೆನೆಸಲ್ಪಟ್ಟು